ನಮಸ್ತೆ, ಎಲ್ಲರಿಗೂ ಗ್ಲೋಬಲ್ ಸ್ಟಡಿ 22 ಚಾನಲ್ಗೆ ಸ್ವಾಗತ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮುಂಬರುವ PCPSI ಪರೀಕ್ಷೆಗಳಲ್ಲಿ ತಮಗೆ ಅನುಕೂಲವಾಗಲಿ ಅನ್ನುವ ಉದ್ದೇಶದಿಂದ ಈ ಚಾನಲ್ನ ಒಂದು ಪ್ರತ್ಯೇಕ ಪ್ಲೇಲಿಸ್ಟ್ ಅನ್ನು ಮಾಡುವುದರ ಮೂಲಕ ಇದುವರೆಗೂ PSI ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಎಲ್ಲ ಪ್ರಶ್ನೆಗಳನ್ನು ನಾನು ಹಂತ ಹಂತವಾಗಿ ತಮಗೆ ತಲುಪಿಸಿಕೊಡೋ ಪ್ರಯತ್ನ ಮಾಡ್ತಿದ್ದೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತುವುದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ತಲುಪುತ್ತದೆ. ಪ್ರಕಾಶ ವರ್ಷವು ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ಸ್ನೇಹಿತರೆ. ದೂರವನ್ನು ಪ್ರಕಾಶ ವರ್ಷದಲ್ಲಿ ಅಳೆಯಲಾಗ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದೂರ. ಮೂರನೇ ಪ್ರಶ್ನೆ, ಆಂಕಾಲಜಿ ಎನ್ನುವುದು ಡ್ಯಾಶ್ರ ಒಂದು ವೈಜ್ಞಾನಿಕ ಹೆಸರು ಎಂಬುದಾಗಿ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ಯಾನ್ಸರ್ ರೋಗದ ಒಂದು ಅಧ್ಯಯನವನ್ನು ಆಂಕಾಲಜಿ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಈ ಹಿಂದೆ ಈ ಪ್ರಶ್ನೆಯನ್ನು PSI ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಲಾಗಿದೆ ಸ್ನೇಹಿತರೆ. ಆದ್ದರಿಂದ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಆಂಕಾಲಜಿಯನ್ನು ತಾವು ಯಾವ ರೀತಿ ನೆನಪಿಟ್ಕೊಳ್ಳಬಹುದು ಅಂದರೆ, ಆಂಕಾಲಜಿ ಅಂತ ಬಂದ ತಕ್ಷಣ ಅಂಕಲನಿಗೆ ಕ್ಯಾನ್ಸರ್ ಬಂತು ಅಂತ ನೆನಪಿಟ್ಕೊಳ್ಬಹುದು. ಅಂಕಲನಿಗೆ ಕ್ಯಾನ್ಸರ್ ಬಂತು, ಈ ರೀತಿ ತಾವು ಈ ಪ್ರಶ್ನೆಯನ್ನು ನೆನಪಿಟ್ಕೊಳ್ಬಹುದು. ನಾಲ್ಕನೇ ಪ್ರಶ್ನೆ, ಸಮೀಪ ದೃಷ್ಟಿ ತೊಂದರೆಯು ಡ್ಯಾಶ್ ಬಳಕೆಯಿಂದ ಸರಿಪಡಿಸಬಹುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ. ನಿಮ್ನ ಮಸೂರದ ಒಂದು ಸಹಾಯದಿಂದ ಕಣ್ಣಿನ ಒಂದು ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಬಹುದಾಗಿರುತ್ತದೆ. ಅದೇ ರೀತಿ ಸ್ನೇಹಿತರೆ, ಈ ಪೀನ ಮಸೂರದಿಂದ ನಾವು ದೂರದೃಷ್ಟಿ ದೋಷವನ್ನು ಸರಿಪಡಿಸಬಹುದಾಗಿರುತ್ತದೆ. ದೂರದೃಷ್ಟಿ ದೋಷ, ಈ ದೂರದೃಷ್ಟಿ ದೋಷವನ್ನು ನಾವು ಪೀನ ಮಸೂರದಿಂದ ಸರಿಪಡಿಸಬಹುದಾಗಿರುತ್ತದೆ. ಐದನೇ ಪ್ರಶ್ನೆ, ಹಿತ್ತಾಳೆಯು ಕೆಳಕಂಡವುಗಳ ಮಿಶ್ರ ಲೋಹವಾಗಿರುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಸ್ನೇಹಿತರೆ, ಹಿತ್ತಾಳೆಯ ಒಂದು ಮಿಶ್ರ ಲೋಹಗಳು ಯಾವುವು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ತಾಮ್ರ ಮತ್ತು ಸತು ಹಿತ್ತಾಳೆಯ ಒಂದು ಮಿಶ್ರ ಲೋಹವಾಗಿರುತ್ತದೆ ಸ್ನೇಹಿತರೆ. ಈ ಹಿತ್ತಾಳೆಯ ಮಿಶ್ರ ಲೋಹವನ್ನು ತಾವು ಸುಲಭವಾಗಿ ನೆನಪಿಟ್ಕೊಳ್ಳಲು ಹಿತಾಸ್ ಎಂಬ ಶಬ್ದವನ್ನು ನೆನಪಿಟ್ಕೊಳ್ಳಿ. ಹಿತಾಸ್, ಈ ಶಬ್ದದ ಮೂಲಕ ತಾವು ಸ್ನೇಹಿತರೆ ಈ ಹಿತ್ತಾಳೆಯ ಮಿಶ್ರ ಲೋಹವನ್ನು ನೆನಪಿಟ್ಕೊಳ್ಬಹುದು. ಹಿ ಅಂದರೆ ಹಿತ್ತಾಳೆ, ತಾ ಅಂದರೆ ತಾಮ್ರ ಮತ್ತು ಸ ಅಂದರೆ ಸತು ಆಗುತ್ತದೆ ಸ್ನೇಹಿತರೆ. ಈ ರೀತಿ. ಆರನೇ ಪ್ರಶ್ನೆ, ರಿಕ್ಟರ್ ಮಾಪನ ಡ್ಯಾಶ್ ತೀವ್ರತೆಯನ್ನು ಅಳೆಯಲು ಬಳಕೆಯಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಭೂಕಂಪವನ್ನು ಅಳೆಯಲು ರಿಕ್ಟರ್ ಮಾಪನವನ್ನು ಬಳಸಲಾಗ್ತದೆ ಸ್ನೇಹಿತರೆ. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ. ಹಲವಾರು ಬಾರಿ PSI ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ನೇರವಾಗಿ ಮತ್ತು ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತದೆ. ಏಳನೇ ಪ್ರಶ್ನೆ, ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಗಿರುತ್ತದೆ. ನಿಕೋಲಸ್ ಕೋಪರ್ನಿಕಸ್ ರವರು ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಕಂಡುಹಿಡಿದ ವಿಜ್ಞಾನಿ ಆಗಿರುತ್ತಾರೆ. ಅದೇ ರೀತಿ ಸ್ನೇಹಿತರೆ, ಈ ಜಾನ್ ಡಾಲ್ಟನ್ ರವರು ಪರಮಾಣು ಸಿದ್ಧಾಂತದ ಪ್ರತಿಪಾದಕರಾಗಿರುತ್ತಾರೆ. ಸಿದ್ಧಾಂತದ ಪ್ರತಿಪಾದಕರು ಜಾನ್ ಡಾಲ್ಟನ್ ಆಗಿರುತ್ತಾರೆ. ಅದೇ ರೀತಿ ಸರ್ ಐಸಾಕ್ ನ್ಯೂಟನ್ ರವರು ಗುರುತ್ವ ನಿಯಮವನ್ನು ಕಂಡುಹಿಡಿದವರಾಗಿರುತ್ತಾರೆ. ಗುರುತ್ವ ನಿಯಮ, ಸರ್ ಐಸಾಕ್ ನ್ಯೂಟನ್ ರವರು ಸ್ನೇಹಿತರೆ ಗುರುತ್ವ ನಿಯಮವನ್ನು ಪ್ರತಿಪಾದಕರಾಗಿದ್ದಾರೆ. ಎಂಟನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ. ಆಂಪಿಯರ್ ವಿದ್ಯುತ್ ಪ್ರವಾಹದ ಒಂದು ಏಕಮಾನವಾಗಿರುತ್ತದೆ. ಅದೇ ರೀತಿ ನಾವು ವ್ಯಾಟ್ ಅನ್ನು ನೋಡೋದಾದ್ರೆ, ವ್ಯಾಟ್ ಎಂಬುದು ಸ್ನೇಹಿತರೆ ವಿದ್ಯುತ್ನ ಒಂದು ವ್ಯಾವಹಾರಿಕ ಮಾನವಾಗಿರುತ್ತದೆ. ವಿದ್ಯುತ್ನ ಒಂದು ವ್ಯಾವಹಾರಿಕ ಮಾನ ವ್ಯಾಟ್ ಆಗಿರುತ್ತದೆ ಸ್ನೇಹಿತರೆ. ಈ ಓಮ್ ವಿದ್ಯುತ್ ರೋಧವನ್ನು ಅಳೆಯುವಂತಹ ಏಕಮಾನವಾಗಿರುತ್ತದೆ. ವಿದ್ಯುತ್ ರೋಧ, ಈ ವಿದ್ಯುತ್ ರೋಧವನ್ನು ಅಳೆಯುವ ಮಾಪನ ಓಮ್ ಆಗಿರುತ್ತದೆ.
ಅದೇ ರೀತಿ ವೋಲ್ಟ್ ಎಂಬುದು ಸ್ನೇಹಿತರೆ, ಈ ವೋಲ್ಟ್ ಎಂಬುದು ವಿದ್ಯುತ್ನ ವಿಭವಾಂತರವನ್ನು ಅಳೆಯುವ ಮಾನವಾಗಿರುತ್ತದೆ. ವಿದ್ಯುತ್ ವಿಭವಾಂತರವನ್ನು ಅಳೆಯುವ ಮಾನ ವೋಲ್ಟ್ ಆಗಿರುತ್ತದೆ. 9ನೇ ಪ್ರಶ್ನೆ, ಬ್ಲ್ಯಾಕ್ ರೆವಲ್ಯೂಷನ್ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಪೆಟ್ರೋಲಿಯಂನಲ್ಲಿ ಆದಂತಹ ಒಂದು ಅಗಾಧ ಹೆಚ್ಚಳವನ್ನು ಬ್ಲ್ಯಾಕ್ ರೆವಲ್ಯೂಷನ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಅದೇ ರೀತಿ ಇದನ್ನು ಕಪ್ಪು ಕ್ರಾಂತಿ ಅಂತಲೂ ಸಹ ಕರೆಯುತ್ತಾರೆ. ಕಪ್ಪು ಕ್ರಾಂತಿ. ಅದೇ ರೀತಿ ಸ್ನೇಹಿತರೆ, ಈ ರಸಗೊಬ್ಬರಗಳಲ್ಲಿ ಆದ ಅಗಾಧ ಉತ್ಪಾದನೆಯನ್ನು ಬೂದು ಕ್ರಾಂತಿ ಎಂದು ಕರೆಯುತ್ತಾರೆ. ಬೂದು ಕ್ರಾಂತಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪೆಟ್ರೋಲಿಯಂ ಆಗಿರುತ್ತದೆ. 10ನೆಯ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್ ಆಗಿರುತ್ತದೆ ಸ್ನೇಹಿತರೆ. ಲಿವರ್ ಮನುಷ್ಯನ ಶರೀರದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿಯಾಗಿರುತ್ತದೆ. ಅದೇ ರೀತಿ ಅತ್ಯಂತ ಚಿಕ್ಕ ಗ್ರಂಥಿ ಪಿಟ್ಯೂಟರಿ ಗ್ರಂಥಿಯಾಗಿರುತ್ತದೆ. ಅತ್ಯಂತ ಚಿಕ್ಕ ಗ್ರಂಥಿ ಪಿಟ್ಯೂಟರಿ ಗ್ರಂಥಿಯಾಗಿರುತ್ತದೆ. 11ನೇ ಪ್ರಶ್ನೆ, ಜಿರೋಂಟೋಲಜಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವೃದ್ಧಾಪ್ಯಕ್ಕೆ ಸಂಬಂಧಿಸಿದಂತಹ ಒಂದು ಅಧ್ಯಯನವಾಗಿರುತ್ತದೆ. ಈ ಜಿರೋಂಟೋಲಜಿ ಎಂಬುದು ವೃದ್ಧಾಪ್ಯಕ್ಕೆ ಸಂಬಂಧಿಸಿದಂತಹ ಅಧ್ಯಯನವಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 12ನೇ ಪ್ರಶ್ನೆ, ಕೃತಕ ಉಪಗ್ರಹದ ಶಕ್ತಿ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಗಿರುತ್ತದೆ. ಸೌರಶಕ್ತಿ ಬ್ಯಾಟರಿಗಳು ಕೃತಕ ಉಪಗ್ರಹದ ಒಂದು ಶಕ್ತಿಯ ಮೂಲವಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 13ನೇ ಪ್ರಶ್ನೆ, ಪ್ಲಾನಿಮೀಟರ್ ಅನ್ನು ಯಾವುದರ ಮಾಪನಕ್ಕೆ ಬಳಸುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಭೂಪಟಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ ಪ್ಲಾನಿಮೀಟರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಈ ಭೂಪಟಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ ಪ್ಲಾನಿಮೀಟರ್ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. 14ನೇ ಪ್ರಶ್ನೆ, ಸೌರಕೋಶವನ್ನು ಯಾವುದರಿಂದ ಮಾಡಿರುತ್ತದೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಸಿಲಿಕಾನ್ ನಿಂದ ಸೌರಕೋಶವನ್ನು ಮಾಡಿರುತ್ತಾರೆ ಸ್ನೇಹಿತರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 15ನೇ ಪ್ರಶ್ನೆ, ಅತ್ಯಧಿಕ ಅಂತರ್ಗಮನ ಶಕ್ತಿಯನ್ನು ಹೊಂದಿರುವ ಕಿರಣ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕ್ಷಕಿರಣಗಳು ಅತ್ಯಧಿಕ ಅಂತರ್ಗಮನ ಶಕ್ತಿಯನ್ನು ಹೊಂದಿರುವಂತಹ ಕಿರಣವಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಷಕಿರಣಗಳಾಗಿರುತ್ತವೆ. 16ನೇ ಪ್ರಶ್ನೆ, ಸಾಮಾನ್ಯವಾಗಿ ಮುನ್ಸಿಪಲ್ ಸರಬರಾಜಿನ ನೀರಿನ ಸಂಸ್ಕರಣೆ ಯಾವ ರಾಸಾಯನಿಕವನ್ನು ಬಳಸುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕ್ಲೋರಿನ್ ಅನಿಲವಾಗಿರುತ್ತದೆ. ಕ್ಲೋರಿನ್ ಅನಿಲವನ್ನು ಸಾಮಾನ್ಯವಾಗಿ ನೀರಿನ ಒಂದು ಸಂಸ್ಕರಣೆಯ ಕ್ರಿಯೆಯಲ್ಲಿ ಬಳಸುತ್ತಾರೆ ಸ್ನೇಹಿತರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 17ನೇ ಪ್ರಶ್ನೆ, ತೇವಾಂಶವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹೈಗ್ರೋಮೀಟರ್ ಸ್ನೇಹಿತರೆ ತೇವಾಂಶವನ್ನು ಅಳೆಯುವ ಪ್ರಮುಖ ಸಾಧನವಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಅದೇ ರೀತಿ ಬಾರೋಮೀಟರ್ ಸ್ನೇಹಿತರೆ ಇದು ವಾತಾವರಣದ ಒತ್ತಡವನ್ನು ಅಳೆಯುವ ಸಾಧನವಾಗಿರುತ್ತದೆ. ಬಾರೋಮೀಟರ್ ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಒಂದು ಸಾಧನವಾಗಿರುತ್ತದೆ. 18ನೇ ಪ್ರಶ್ನೆ, ರೇಬಿಸ್ನಿಂದ ತೊಂದರೆಗೊಳಗಾಗುವುದು ಯಾವುವು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಾಣಿಗಳು. ಸ್ನೇಹಿತರೆ ಪ್ರಾಣಿಗಳು ಈ ರೇಬಿಸ್ ಎಂಬ ಒಂದು ವೈರಸ್ನಿಂದಾಗಿ ಹೆಚ್ಚಾಗಿ ತೊಂದರೆಗೊಳಗಾಗುತ್ತವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಾಣಿಗಳಾಗುತ್ತವೆ. 19ನೇ ಪ್ರಶ್ನೆ, ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಅದಿರಿನಿಂದ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಕ್ಸೈಟ್. ಬಾಕ್ಸೈಟ್ನ ಒಂದು ಅದಿರಿನಿಂದ ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸಲಾಗ್ತದೆ ಸ್ನೇಹಿತರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 20ನೇ ಪ್ರಶ್ನೆ, ಸಿ ವಿ ರಾಮನ್ ರವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಲು ಕಾರಣವೇನು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ. ಪರಮಾಣುಗಳಿಂದ ಒಂದು ಬೆಳಕಿನ ಚೆದುರುವಿಕೆ ನಿಯಮವನ್ನು ಇವರು ಕಂಡುಹಿಡಿದವರಾಗಿರುತ್ತಾರೆ. ಆದ್ದರಿಂದ ಸಿ ವಿ ರಾಮನ್ ರವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದ್ದು ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. 21ನೇ ಪ್ರಶ್ನೆ, ಶಬ್ದವನ್ನು ಅಳೆಯುವ ಪ್ರಮಾಣ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಸಿಬಲ್. ಡೆಸಿಬಲ್ ಸ್ನೇಹಿತರೆ ಶಬ್ದವನ್ನು ಅಳೆಯುವ ಪ್ರಮಾಣವಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಸಿಬಲ್ ಆಗಿರುತ್ತದೆ. 22ನೇ ಪ್ರಶ್ನೆ, ಸ್ಪಿಗ್ಮೋಮಾನೋಮೀಟರ್ ಅನ್ನು ಬಳಸುವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ರಕ್ತದೊತ್ತಡವನ್ನು ಅಳೆಯಲು ಈ ಸ್ಪಿಗ್ಮೋಮಾನೋಮೀಟರ್ ಅನ್ನು ಬಳಸಲಾಗುತ್ತದೆ. ರಕ್ತದೊತ್ತಡವನ್ನು ಅಳೆಯಲು ಈ ಸ್ಪಿಗ್ಮೋಮಾನೋಮೀಟರ್ ಅನ್ನು ಬಳಸಲಾಗುತ್ತದೆ ಸ್ನೇಹಿತರೆ. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. PCPSI ಪರೀಕ್ಷೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. 23ನೇ ಪ್ರಶ್ನೆ, 3 ಪ್ರಾಥಮಿಕ ಬಣ್ಣಗಳೆಂದರೆ ಅವು ಯಾವುವು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದ್ದು ನೀಲಿ, ಹಸಿರು ಮತ್ತು ಕೆಂಪು ಬಣ್ಣಗಳು ಇವು ಪ್ರಾಥಮಿಕ ಬಣ್ಣಗಳೆಂದು ಕರೆಯುತ್ತಾರೆ ಸ್ನೇಹಿತರೆ. ಈ ಪ್ರಾಥಮಿಕ ಬಣ್ಣಗಳನ್ನು ನೆನಪಿಟ್ಟುಕೊಳ್ಳಲು ಒಂದು ಸೂತ್ರ ಇದೆ ಸ್ನೇಹಿತರೆ. ಆ ಸೂತ್ರ ಯಾವುದೆಂದರೆ GRB ತುಪ್ಪ. GRB ತುಪ್ಪ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಪ್ರಾಥಮಿಕ ಬಣ್ಣಗಳೆಂದರೆ GRB ತುಪ್ಪ ಅಂತ ನೆನ್ಪಿಟ್ಕೊಳ್ಳಿ. G ಅಂದರೆ ಗ್ರೀನ್ ಆಗುತ್ತೆ ಸ್ನೇಹಿತರೆ. G ಅಂದರೆ ಗ್ರೀನ್. ಅದೇ ರೀತಿ ಈ R ಅಂದರೆ ರೆಡ್ ಮತ್ತೆ ಈ B ಅಂದರೆ ಬ್ಲೂ. ಈ ರೀತಿ ತಾವು ಈ ಪ್ರಾಥಮಿಕ ಬಣ್ಣಗಳನ್ನು ನೆನ್ಪಿಟ್ಕೊಳ್ಳಬಹುದು. 24ನೇ ಪ್ರಶ್ನೆ, ಅಡಿಗೆ ಅನಿಲ ವಿತರಕರು ವಿತರಿಸುವ ಸಿಲಿಂಡರ್ನ ಒಂದು ಅನಿಲದ ಸ್ವರೂಪ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ದ್ರವ ಆಗಿರುತ್ತದೆ ಸ್ನೇಹಿತರೆ. ಅಡಿಗೆ ಅನಿಲ ವಿತರಕರು ವಿತರಿಸುವ ಒಂದು ಸಿಲಿಂಡರ್ನ ಅನಿಲದ ಸ್ವರೂಪ ದ್ರವ ಆಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದ್ರವವಾಗಿರುತ್ತದೆ. 25ನೇ ಪ್ರಶ್ನೆ, ಸಮುದ್ರ ನೀರಿನಿಂದ ಸ್ವಚ್ಛ ನೀರನ್ನು ಈ ಕ್ರಮದಿಂದ ಪಡೆಯಬಹುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಗಿರುತ್ತದೆ. ಬಟ್ಟಿ ಇಳಿಸುವಿಕೆಯ ಒಂದು ಕ್ರಿಯೆಯಿಂದ ಸಮುದ್ರ ನೀರಿನ ಒಂದು ಸ್ವಚ್ಛ ನೀರನ್ನು ನಾವು ಪಡೆಯಬಹುದಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬಟ್ಟಿ ಇಳಿಸುವಿಕೆಯಾಗಿದ್ದು ಇಲ್ಲಿಗೆ ಈ ದಿನದ ಪ್ರಶ್ನೆಗಳು ಮುಕ್ತಾಯವಾಯಿತು ಸ್ನೇಹಿತರೆ. ಇದೇ ರೀತಿ ಈ ವಿಡಿಯೋನ ಮುಂದಿನ ಭಾಗಗಳನ್ನು ತಾವು ವೀಕ್ಷಿಸಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅನ್ನು ಕೊಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.